ಡೇ 2 ವೆಯ್ಟ್ ಲಾಸ್ ಡ್ರಿಂಕ್ನ ತೋರಿಸ್ತಾ ಇದ್ದೀನಿ. ಇದು ಬೂದ್ ಕುಂಬಳಕಾಯಿ ಒಂದು ಡಿಟಾಕ್ಸ್ ವಾಟರ್. ಬೂದ್ ಕುಂಬಳಕಾಯಲ್ಲಿ ಹಲವಾರು ಬೆನಿಫಿಟ್ಸ್ ಸಿಗುತ್ತೆ ನಿಮಗೆ. ವಿಟಮಿನ್ ಸಿ ಹೇರಳವಾಗಿರುತ್ತೆ, ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಸೊ ನಿಮ್ಮ ಫ್ಯಾಟ್ನ ಕ್ಲೆನ್ಸ್ ಮಾಡುತ್ತೆ, ಕ್ಲೀನ್ ಮಾಡುತ್ತೆ. ಫ್ಯಾಟ್ ಆಗಿರ್ಬೋದು, ಲಿವರ್ ಕ್ಲೀನ್ ಆಗಿರ್ಬೋದು. ಸೊ ಹಾಗಾಗಿ ಬೂದ್ ಕುಂಬಳಕಾಯಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು 2 ಸ್ಲೈಸ್ ಅಷ್ಟು ಬೂದ್ ಕುಂಬಳಕಾಯಿ ತೊಗೊಂಡು ಒಂದು ಅರ್ಧ ಪಿಂಚ್ ಅಥವಾ ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಒಂದು ಬೆಟ್ಟದ ನೆಲ್ಲಿಕಾಯಿ, ಸ್ವಲ್ಪ ಕರಿಬೇವು. ಬೇಕಿದ್ರೆ ಇದಕ್ಕೆ ಕಾಳು ಮೆಣಸು ಕೂಡ ಹಾಕ್ಕೊಳ್ಳಿ. ನಾನು ಹಾಕ್ಕೊಳ್ತೀನಿ ಸ್ವಲ್ಪ ಖಾರವಾಗಿರಲಿ ಅಂತ. 4-5 ಕಾಳು ಮೆಣಸು ಹಾಕ್ಕೊಂಡು ಬೇಕಾದಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ಇದನ್ನು ನಾವು ರುಬ್ಕೊಳ್ಬೇಕು. ಸೊ ನುಣ್ಣಗೆ ರುಬ್ಕೊಂಡು ಆಮೇಲೆ ಹಾಗೆ ಡೈರೆಕ್ಟಾಗಿ ಕುಡಿಯೋರಿಗೂ ಇಷ್ಟ ಆದರೆ ಕುಡಿಬೋದು. ಸ್ವಲ್ಪ ಒಗರಾಗಿರುತ್ತೆ, ಬೇಡ ಅನ್ನೋರು ಶೋಧಿಸ್ಕೊಂಡು ಕುಡಿಬೋದು. ಈ ಥರ ಶೋಧಿಸ್ಕೊಂಡ್ರೆ ನಿಮಗೆ ಒಂದು ಒಳ್ಳೆಯ ಡಿಟಾಕ್ಸ್ ರೆಡಿ ಆಗುತ್ತೆ. ಇದು ಬೇಗ ನಿಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಹಲವಾರು ಬೆನಿಫಿಟ್ ಇದೆ. ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ನಿಮ್ಮನ್ನು ಆ್ಯಕ್ಟಿವ್ ಆಗಿರೋ ಹಾಗೆ ಮಾಡುತ್ತೆ. ಹಾಗಾಗಿ ಇದು ಪ್ರತಿದಿನ ಕುಡಿಯೋದ್ರೂ ಏನು ತಪ್ಪಿಲ್ಲ. ಸೊ ನಾನು ಚೇಂಜ್ ಮಾಡ್ಕೊಳ್ತಾ ಇರ್ತೀನಿ, ದಿನ ಒಂದೊಂದು ಥರದ ಡಿಟಾಕ್ಸ್ಗಳನ್ನು ಮಾಡ್ಕೊಳ್ತಾ ಇರ್ತೀನಿ. ಇವತ್ತಿನ ನನ್ನ ಬೆಳಗಿನ ಡಿಟಾಕ್ಸ್ಗೆ ನಾನು ಇದು ಮಾಡ್ಕೊಂಡಿದ್ದೆ. ನಮ್ಮ ಮನೇಲಂತೂ ಇದು ವಾರದಲ್ಲಿ 2 ಸಲ 3 ಸಲ ಅಂತೂ ಮಾಡ್ತೀವಿ. ಸೊ ಕಿಡ್ನಿ ಸ್ಟೋನ್ಸ್ ಇದ್ರೂ ಕೂಡ ಇದು ಕಡಿಮೆ ಮಾಡುತ್ತೆ. ತುಂಬಾ ಉಪಯೋಗ ಇದೆ. ಖಂಡಿತವಾಗ್ಲೂ ಮಾಡೋದು ಕೂಡ ತುಂಬ ಸುಲಭ, ಎಷ್ಟು ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ಬೂದ್ ಕುಂಬಳಕಾಯಿ ಒಂದಿದ್ರೆ ಸಾಕು, ಇನ್ನು ಮಿಕ್ಕಿದ್ದೆಲ್ಲ ಮನೆಯಲ್ಲೇ ಸಿಗುತ್ತೆ. ಆರಾಮಾಗಿ ನೀವು ಮಾಡಿಕೊಂಡು ಇದನ್ನು ಡಿಟಾಕ್ಸ್ ರೀತಿಯಲ್ಲಿ ತಗೋಬೋದು. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಇದ್ರ ಬಗ್ಗೆ. ಸೊ ಮತ್ತೆ ಸಿಗ್ತೀನಿ ಎಪಿಸೋಡ್ 3 ಅಲ್ಲಿ. ಥ್ಯಾಂಕ್ ಯು.